ತಿಲಕ್ ಅವ್ರು ಜಿಮ್ಮಿಂಗ್ ಹೋಗೋಣ ಅಂತ ಒಂದು ರೌಂಡ್ ಹೋಗ್ತಾ ಇದ್ದೀನಿ. ನೋಡೋಣ ತಿಲಕ್ ಸಿಗ್ತಾನೆ ಏನು ಅಂತ ಜೊತೆ. ಹಂಗೆ ಹೋಗ್ತಾ ಇದ್ದವ್ರು ಹೊಲಕ್ಕೆ, ಹಂಗೆ ತಿಲಕ್ಕೆ ಸಿಕ್ಬಿಟ್ಟ. ಇಲ್ಲಿ ಹೋಗ್ತಾ ಅವನೇ ನೋಡಿ ತಿಲಕ್. ತಿಲಕ್ ಹಾಯ್, ಏನು ಮತ್ತೆ ಇಲ್ಲಿ? ಬೋರ್ ಆಯ್ತಿತ್ತು ಗುರು, ಹಂಗೆ ಬಂದೆ ಸುಮ್ಮನೆ. ಈ ಕಡೆ ನೋಡೋಣ ನಿಮ್ಮ ಹೊಲ ನೋಡೋಣ ಅಂತ ಬಂದೆ. ನೋಡೋಣ ಅಂತ. ಹಾಂ, ಇರ್ತೀಯೋ ಇಲ್ವೋ ಅಂತ ಬಂದೆ, ಕೊನೆಗೂ ಸಿಗ್ದಲ್ಲ ರೋಡಲ್ಲೇ. ರೋಡ್ ಮಾಡಿಸೋದಲ್ವ ಗುರು? ಏನು ಮಾಡಿಸು ರೋಡ್ನಾರು ಏನಾದರೂ ಅಂತ ಊರುಗಳಲ್ಲೇ ರೋಡ್ ಮಾಡಲ್ಲ. ಹಾಂ, ರೋಡ್ ಮಾಡಕತ್ತಾರೆ ನೋಡು, ಟ್ರೈ ಮಾಡು. ನಮ್ಮ ರೈತರು ಟ್ಯಾಕ್ಸ್ ಬೇರೆ ಕಟ್ಟಲ್ಲ. ಟ್ಯಾಕ್ಸ್ ಕಟ್ಟೋರಿಗೆ ರೋಡ್ ಇಲ್ಲ. ಟ್ಯಾಕ್ಸ್ ಕಟ್ಟಲ್ಲ, ನಮಗೆ ರೋಡ್ ಮಾಡ್ಕೊಡ್ತಾರಪ್ಪ. ಈಗ ಪರವಾಗಿಲ್ಲ, ಮಳೆ ಬಂದರೆ ಅಯ್ಯೋ. ಹಾಂ, ಇಲ್ಲೇ ಸ್ಲಿಪ್ಪರ್ ಬಿಡೋದಾ? ಅಲ್ಲ, ಗಾಡಿ ಹತ್ರ ಬಿಟ್ಟಿದೆ. ನಡಿ ಇರಲಿ. ಮಂಡಿ ಗಂಟು ಬಂದದ ನೀರು. ಇಳಿ, ಇನ್ನೇನು ಮಾಡ್ತೀಯ? ಪ್ಯಾಂಟ್ ಹೋಯ್ತದ, ಏನು ಮಾಡೋಕ್ಕಾಗಲ್ಲ. ಗದ್ದೆಲಂತೂ ಹೋಗೋಕ್ಕಾಗಲ್ಲ ಗುರು, ಗದ್ದೆಲಂತೂ ಹೋಗೋಕ್ಕಾಗಲ್ಲ. ಬಿದ್ದರೆ ಮಾತ್ರ. ಏನು ಹೇಳಪ್ಪ. ಎಕ್ಸ್ಪೀರಿಯನ್ಸ್ ಪರ್ಸನ್. ಹೋಗೋದಲ್ವಾ ಗುರು ಹೆಲ್ಪ್ ಮಾಡೋಕ್ಕೆ? ಹಾಂ, ಹಾಂ, ಓಕೆ, ಗುಡ್. ತಿಲಕ್ ತಮ್ಮ ಟ್ರ್ಯಾಕ್ಟರ್ ಓಡಿಸ್ತಾವನೆ. ಊಟ ರೆಡಿ ಇದೆ, ಊಟ ಮಾಡ್ಬೇಕೀಗ. ಎಷ್ಟು ಚೆನ್ನಾಗಿದೆ ನೋಡಿ ಭತ್ತ. ಅಲ್ಲೇ ಹಾರಾಡ್ತಿರೋ ಪಕ್ಷಿಗಳು. ಸೂಪರ್ ಆಗಿದೆ. ರೈತರ ಜೀವನ ಎಷ್ಟು ಕಷ್ಟ ನೋಡಿ. ಎಷ್ಟು ಕಷ್ಟ ಪಟ್ಕೊಂಡು ಮೈಯೆಲ್ಲ ಕೆಸರು ಮಾಡ್ಕೊಂಡು ಬೇವು ಸುರಿಸಿ ಕೆಲಸ ಮಾಡ್ತೀವಿ. ಹಾಂ, ನೋಡು, ಇದನ್ನೆಲ್ಲ ಬಂದು ಕಿತ್ತಿ ಎಲ್ಲ ನಾಟಿ ಮಾಡ್ತಾರೆ ಇದನ್ನ. ಹೌದಾ? ಎಷ್ಟು ದಿನ ಬೇಕು ಇದು ಹಾಕ್ತಿರೋ ಬರೋಕ್ಕೆ? ಇವಾಗ ಬಂದೈತಿ, ಇವಾಗ ಅದಕ್ಕೆ ಗದ್ದೆ ಎಲ್ಲ ರೆಡಿ ಮಾಡ್ತಿರೋದು. ದೇವ್ರಿಗೆಲ್ಲ ಕಚ್ಚಿ ನೀಟಾಗಿ ಬೆಳೆದು ಬಂದರೆ ಒಂದು ದಿನದ ಕೆಲಸ. ಊಟ ಕೊಟ್ಬಿಟ್ಟು ನಾನು ತಿಲಕ್ ಹೋಗ್ತಾ ಇದ್ದೀವಿ ಇವಾಗ. ಹೋಗ್ಬಿಟ್ಟು ಕೆಳಗಡೆ ನಮ್ಮ ಗದ್ದೆ ಐತೆ, ಅಲ್ಲೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ರವ. ಸರಿ, ಬಾ ಹೋಗೋಣ. ಏನು ಗುರು, ಹ್ಞೂ ಈಗ ಚಡ್ಡಿ ಹಾಕೊಂಬರ್ಬೇಕಣ್ಣ.
ನಾನು ಹೇಳಿದೆ ಗದ್ದೆಗಿದ್ದಾಗ ಬಂದರೆ ಏನು ಮಚ್ಚ ನೀನು ಈ ಥರ ಆಗೋದೆ. ಡೋಂಟ್ ವರಿ ಬೇಬಿ ಚಿನ್ನಮ್ಮ. ಏನು ಸಮಾಚಾರ? ಇವಾಗ ಕೆಳಗಡೆ ಗದ್ದೆಗೆ ಹೋಗೋದ? ಕೆಳಗಡೆ ಗದ್ದೆಗೆ ಹೋಗಿ ಸರಿ ವಿಡಿಯೋ ಮಾಡ್ಕೊಂಡು ನೋಡಿ ಎಲ್ಲ ಫುಲ್ ಗದ್ದೆ ಮಾಡ್ತಾರೆ. ಇವಾಗ ಮಚ್ಚ ಇಲ್ಲೊಂದು ರೋಡ್ ಐತೆ. ಹಾಂ ಈಗ ಎಲ್ಲ ಗದ್ದೆ ಆಗ್ಬಿಟ್ರೆ ಬರಕ್ಕೆ ಸಕ್ಕತ್ತಾಗಿರ್ತದೆ. ಓಕೆ ನೋಡು ನಮ್ಮ ರಾಜ ಹುಲಿ ಇಲ್ಲೇ ನಿಂತಿ. ಅಣ್ಣ ನನ್ನ ಕುದುರೆ ನೋಡು. ಎಲ್ಲಪ್ಪ ಕುದುರೆ ಓ ಕುದುರೆ ಬಿಡು ಕುದುರೆ ಗಾಡಿ ಓಡಿಸ್ತಿದ್ರೆ ದರ್ಶನ್ ಕುದುರೆ ಮೇಲೆ ನಿಂತ್ಕೊ ಬರ್ತಾರಲ್ಲ ಅದೇ ಫೀಲ್ ಇರ್ತದೆ. ಯಾರೋ ದರ್ಶನ. ಹೊಸದು DJI Action 4 ಕ್ಯಾಮ್ರಾ ತೊಗೊಂಡಿದ್ದಾನೆ, ಚೆನ್ನಾಗಿದೆ. ಚೆನ್ನಾಗಿತ್ತು ಹೊಲದ ಎಕ್ಸ್ಪೀರಿಯೆನ್ಸ್. ಈಗ ಕೆಳಗಡೆ ಇರೋ ಹೊಲಕ್ಕೆ ಹೋಗೋಣ, ನೋಡೋಣ ಅಲ್ಲಿ ಹೆಂಗಿರುತ್ತೆ ಅಂತ. ಸೆಕ್ರೆಟ್ರಿ ಅಪ್ಪ ನಮ್ಮ ಇದ್ರೊಳಗೆ ಗೌರ್ಮೆಂಟ್ ಏನು ಗೌರ್ಮೆಂಟು ಬಾಗುರು. ಇವತ್ತು ಭಾನುವಾರ ರಜಾ. ಇವತ್ತು ಭಾನುವಾರ ಇವತ್ತು ಇನ್ನೇನು ಗುರು. ಹಾಂ ಫ್ರೈಡೇ ವಾರ ಭಾನುವಾರ ಅದಕ್ಕೆ ಹಂಗೆ ಓಡಾಡ್ತಾ ಇದ್ದೀವಿ. ಇಲ್ಲ ಅಂದರೆ ಎಲ್ಲಿ ಓಡಾಡೋಕ್ಕಾಯ್ತದೆ. ಕೆಳಗಡೆ ಹೊಲಕ್ಕೆ ಬಂದ್ವಿ. ಈ ಹೊಲದಲ್ಲಿ ಆಲ್ರೆಡಿ ಪೈರು ಹಾಕ್ಬಿಟ್ಟಿದ್ದಾರೆ, ಚೆನ್ನಾಗಿದೆ ಇದುವೆ ನೋಡಿ. ಆದರೂ ಕಷ್ಟ ಗುರು ಗದ್ದೆ ಒಳಗೆಲ್ಲ ಕೆಲಸ ಮಾಡೋದು. ಇವಾಗ ಹಾಂ ಇಲ್ಲಿಂದ ನಡ್ಕೊಂಡು ಹೋಗೋ ಚಾಪಿ ಇಲ್ಲ ಬಿಡು. ಬಂದೇ ಇರು. ಯಾಕೆ ಗಟ್ಟಿ ಇಲ್ವೈತೇವ್ರಿ? ಎಷ್ಟು ಹಸಿರಾಗಿದೆ, ಅದು ಚೆನ್ನಾಗಿದೆ, ಸೂಪರ್. ಈ ದೇವರೇ ಗಟ್ಟಿ ಇದೆ, ಅದಕ್ಕೆ ನಾನು ಇದ್ರ ಮೇಲೆ ಹೋಗ್ತಾ ಇದ್ದೀನಿ. ಮಳೆ ಬಂತು, ಮಳೆ ಏನೋ ಸ್ಟಾರ್ಟ್ ಆಗೋಯ್ತಲ್ಲ. ಮಳೆ ಬರ್ತೈತೆ ರಜಾ ಇಲ್ಲಿ ನಡಿ. ಜೋರು ಮಳೆ ಹಿಡ್ಕೊಂಡ್ರೆ ಆಗಿನ ಬೇರೆ ಆಗಬೇಕು, ಕೆಲಸ ಮಾಡಿಲ್ಲ. ಈ ಕರ್ದೆ ಅಂತ ಓಡ್ ಬಂದಿರೋದು ನಾನು. ನಡಿ ಇರಲಿ, ನೋಡು ನಿಂಗೆ ಅಷ್ಟು ಬೆಲೆ ಕೊಡ್ತೀನಿ ಅಂತ ಆಯಿತು. ನೀನು ಟ್ಯಾಲೆಂಟ್ ಗುರು ನೀನು. ಮಣ್ಣು ಕಂಪ್ನಿ ವರ್ಕ್ ಮಾಡೋರೆಲ್ಲ ಫುಲ್ ಟ್ಯಾಲೆಂಟು. ಮಳೆ ಜೋರಾಯಿತು, ಮಳೆ ಬೇರೆ ಜೋರಾಗ್ತೈತೆ. ನಡಿ ಗುರು, ಜೋರಾಯಿತು ಮಳೆ. ಅಯ್ಯೋ ಓಡಿ 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 ದೇವ್ರ ಮೇಲೆ ಹೊಡೆದ್ರೆ ಬೀಳದೆ. ಬಿಸಿಲು ಮಳೆ ಇರೋ ಗುರು, ಬಿಸಿಲು ಮಳೆ. ಇದು ನಮ್ಮ ತೋಟ, ಇದು ನಮ್ದೆಲ್ಲ. ಇದು ಮತ್ತೆ ಪಕ್ಕದ ಸರೌಂಡಿಂದ ಬರ್ತಾರೆ ಗೌಡ್ರು. ಹಾಂ ಹಾಂ, ಅವ್ರು ಮಾಡೋದಿದ್ದಲ್ಲ. ನೀನು ಎಷ್ಟು ಎಕರೆ ಐತೆ ನಿಮ್ಮದು ಇದೆಲ್ಲ? ಇಲ್ಲಿಂದ ಒಂದು 8 ಎಕರೆ ತನಕ ಬರ್ತದೆ. 8 ಎಕರೆ. ಈ 8 ಎಕರೆಗೂ ಭತ್ತ ಹಾಕಿದ್ದೀರಾ? 8 ಎಕರೆಗೂ ಭತ್ತ ಹಾಕಿದ್ದೀರಾ? ಹಾಂ, ನಾವಿಲ್ಲಿ ಯಾವಾಗಲೂ ಭತ್ತನೇ ಹಾಕೋದು, 2 ಬೆಳೆ. ಏನಕ್ಕೆ ಅಂದರೆ ನೀರಿಗೆ ತೊಂದರೆ ಇರಲ್ಲ, ಖರ್ಚು ಜಾಸ್ತಿ. ನೀರು ಎನಿ ಟೈಮ್ ಇರುತ್ತೆ ಇಲ್ಲಿ? ಹ್ಞೂ, ಅಲ್ಲಿ ಕಬ್ಬಿನಿ ಇದೊಯ್ತದಲ್ಲ, ನೀರು ತೋರಿಸ್ಬೇಕು. ಇದು ನಿಮಗೆ ಬಾ, ನನ್ನ ನೀನು ನೋಡಿದ್ದೀರ ಮಚ್ಚ ಲಾಸ್ಟ್ ಟೈಮ್ ಬಂದಾಗ? ಅದು ಹಿಂದ್ಗಡೆ ಇದೆಯಲ್ಲ ಕೆರೆ. ಹಾಂ,
ಕೆರೆ ಅಲ್ಲ ಅದು ಹೊಳೆ. ಈ ಪೂರ್ತಿ 8 ಎಕರೆ ಹಾಕಿದ್ದೀರಿ ಇವಾಗ? ಹ್ಞೂ ಎಲ್ಲ ಆಯಿತು. ಇಲ್ಲಿಂದ ಹ್ಞೂ ಬೇಲಿ ಹಾಕಿದ್ದೆಲ್ಲ ಬೇಲಿ ತನಕ ಅಷ್ಟು ಪೂರ್ತಿ ಅಲ್ಲಿ ತನಕ? ಹಾಂ ಪೂರ್ತಿ ಕಷ್ಟ ಮಚ್ಚ ಕೆಲಸ. ಬಾ ಯಾವುದು ಸಖತ್ತಾಗಿರೋದು ನಾಟಿ ಮಾಡೋಕ್ಕೆ. ಹಾಕಿದೀವಲ್ವಾ ಡಿಸೆಂಬರ್ ಕುಯ್ಲು. ಡಿಸೆಂಬರ್ ಅಂದರೆ ಎಷ್ಟು ತಿಂಗಳು ಲಗಾಕು? ಬೀಟ್ ರೈಸ್ ಹಾಕಲ್ವ ನೀವು? ಹಾಂ ಬೀಟ್ ರೈಸು ಬೆಳಕತ್ತಿ ಮನೆಗೆ ಎತ್ಬೇಕಷ್ಟು ಅದೆಲ್ಲ ರೇಟ್ ಸಿಗಲ್ಲ ಸರ. ಈಚೆ ಚೆನ್ನಾಗೈತಲ್ಲ ಗುರು ದುಡ್ಡು? ಹಾಂ ಬೀಟ್ ರೈಸ್ಗೆ ರೇಟ್ ಐತಲ್ಲ? ಇಲ್ಲ ಇಲ್ವಾ? ಕಷ್ಟ ಮತ್ತೆ ಎಲ್ಲ ಅಂತೀವಲ್ಲ ಏನೂ ಸಿಗಲ್ಲ. ಎಷ್ಟು ಖರ್ಚು ಗೊತ್ತಾ? ಹೆವಿ. ಆ ಗೊಬ್ಬರಕ್ಕೆ ಕಮ್ಮಿ ಅಂದ್ರೆ ಎಷ್ಟು ಕಮ್ಮಿ 60 ಸಾವಿರ ತನಕ ಆಗಿರ್ತದೆ. ಗೊಬ್ಬರ ಔಷಧಿ ಅದು ಇದು. ನಮ್ಮ ಹತ್ರ ಟ್ರ್ಯಾಕ್ಟ್ರು ಟಿಲ್ಲರು ಎಲ್ಲ ನಾವೇ ಕೆಲಸ ಮಾಡ್ಕೊಳ್ಳೋದಕ್ಕೆ ಪರವಾಗಿಲ್ಲ, ಸ್ವಲ್ಪ ದುಡ್ಡು ಕಾಣ್ತದೆ ಕಣ್ಣಿಗೆ. ಇಲ್ಲ ಅಂದಿದ್ರೆ ಭಾರಿ ಕಷ್ಟ ಆಗೋದು. ವ್ಯವಸಾಯ ಕಷ್ಟ ಮಾತ್ರ. ಯಾರೋ ದೊಡ್ಡವರು ಹೇಳೋರೆ ವ್ಯವಸಾಯ ಮನೆ ಮಂದಿ ಎಲ್ಲ ಸಹಾಯ ಅಂತ, ಹಂಗೆ. ಆದರೂ ಎಲ್ಲರಿಗೂ ಅನ್ನ ಹಾಕ್ತಿದ್ದೀರಲ್ಲ ಬಿಡು. ಹಾಂ ಇನ್ನೇನು ಮಾಡೋದು, ಹೊಟ್ಟೆ ಪಾಡು. ಇದ್ಬಿಟ್ರೆ ಬೇರೆ ಬರಲ್ಲ. ನಮ್ಮ ಅಪ್ಪಗೂ ನನ್ನ ತಮ್ಮನಿಗೂ ಇದ್ಬಿಟ್ರೆ ಇನ್ನು ಯಾವುದೂ ಆಸೆ ಇಲ್ಲ. ನಾನು ಇನ್ನೊಂದು ಬಿಡು, ಭೂಮಿ ತಾಯಿ ಕೈ ಹಿಡಿದ್ರೆ ಹೇಳಕ್ಕೆ ಚೆನ್ನಾಗಿರುತ್ತೆ ಮಚ್ಚ. ಹೇಳಕ್ಕೆ ಕೇಳಕ್ಕೆ ಎಲ್ಲರೂ ರೈತರು ಅಂತಂತಾರೆ. ನನ್ನ ಮಕ್ಕಳು ಏನಕ್ಕೆ ಹೇಳಕ್ಕೆ, ಏನಕ್ಕೆ ಪ್ರಯೋಜನ? ಇವಾಗ ನೋಡು, ಜೋಳ ಕೂದ್ವಿ, ಮೇಲ್ಗಡೆ ಜೋಳ ಹಾಕಿದ್ವಲ್ಲ, ಅಲ್ಲಿ ಜೋಳ ಹಾಕಿದ್ವಿ, ಎಲ್ಲ ಕಿತ್ತಿ ಗುಡ್ಡೆ ಹಾಕಿದ್ವಿ ತುಂಬ್ಕೊಳ್ಳೋ ಅಂತ. ತುಂಬ್ಕೊಳ್ಳೋ ದಿನ ಮಳೆ, ಫುಲ್ಲು ಮಳೆ. ಏನು ಮಾಡ್ತೀಯಪ್ಪ ಹಿಂಗಾದ್ರೆ? ಮಳೆ ಟೈಮಲ್ಲಿ ಮಳೆ ಬೇಕು ಬಿಡು. ಹಾಂ ಮಳೆ ಟೈಮಲ್ಲಿ ಮಳೆ ಬೇಕು. ಟೈಮಲ್ಲಿ ಮಳೆ ಎಲ್ಲ ಬೇಡದ ಟೈಮಲ್ಲೆಲ್ಲ ಮಳೆ. ಈಗ ಭತ್ತ ಎಲ್ಲ ಬರ್ಲಿ ಫುಲ್ಲು ಕುಯ್ಲಾಗಿ, ಕುಯ್ಲ್ ಟೈಮ್ಗೆ ಕರೆಕ್ಟಾಗಿ ಏನು ಕುಯ್ಬೇಕು, ಆ ಟೈಮಿಗೆ ಮಳೆ ಬಂದು ಎಲ್ಲ ಹಾಳು ಮಾಡ್ತಿದೆ. ಎಣ್ಣೆ ಒಂದೇನು ಬೆಳೆ ತಗೊಳಕ್ಕೆ ಬಿಟ್ಟಿಲ್ಲ. ಅದು ಯಾವ್ರಿಗೂ ರೈತರ ಕಂಡ್ರೆ ಆಗಲ್ಲ. ಸುಮ್ಮನೆ ಏನೋ ಆಗಲಿ, ನಾವು ಅಪ್ಪ ಮಾಡ್ತದಲ್ಲ ಅಂತ ಮಾಡ್ತೀವಿ, ಅದು ಬಿಟ್ರೆ ಏನಿಲ್ಲ. ನಾವಿನ್ನೊಂದು ಸ್ವಲ್ಪ ವರ್ಷ ಯಾರು ಅದು ಮಾಡಿ ಇಲ್ಲೆಲ್ಲ ಫುಲ್ಲು ತೋಟ ಮಾಡ್ಬಿಟ್ಟು ಯಾವನ್ ಮಾಡ್ತೇವೆ ಇದೆಲ್ಲ ಸಾಕ ಅನ್ಸ್ಬಿಡುತ್ತೆ. ಬೇಕು ಗುರು, ಭೂಮಿ ಇರಬೇಕು. ನಮ್ಮದು ಅಂತ ಭೂಮಿ ಇರಬೇಕಲ್ವ? ಭೂಮಿ ಅನಿಸುತ್ತೆ ಮಚ್ಚ. ಇಲ್ಲ ನೀವು ಮಾಡೋವಲ್ಲ, ನಮ್ಮ ಜಾಗ ಬನ್ನಿ, ಯಾವನು ಬೇಕು, ನಿಂದೆ ನೆಮ್ಮದಿ. ನಾನಿನ್ನು ಸ್ವಲ್ಪ ವರ್ಷ ಎಲ್ಲ ನೋಡ್ಬಿಟ್ಟು ಇಲ್ಲಿಗೆ ಬಂದು ಸೆಟ್ಲ್ ಆಗೋದು. ಅದಕ್ಕೆ ನಮ್ಮೂರು ಸೈಡ್ ಹುಡುಗಿ ನೋಡ್ಕೊಂಡು ಮದುವೆ ಆಗೋದು. ಯಾರು ಇದಾರ ಗೌಡ್ರ ಹುಡುಗಿ? ಯಾರು ಇಲ್ಲ ಮಚ್ಚ, ನಮಗೆಲ್ಲ ಯಾರು ಹೆಣ್ಣು ಕೊಡ್ತಾರಲ್ಲ. ನೀನು ಒಳ್ಳೆ, ನೀನು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಇದೆಯಲ್ಲ, ಇನ್ನೇನಕ್ಕೂ? ಏನು ಅಲ್ಲೇ ಇಡ್ತೀನಾ? ಮತ್ತೆ ಇನ್ನೊಂದು 2-3 ವರ್ಷ ಅಷ್ಟೇ ಬಂದ್ಬಿಡ್ತೀನಿ. 2-3 ವರ್ಷ ಆದರೆ ಏನು ತಲೆ ಕೆಡ್ಸ್ಕೊಬಿಡಬಿಡು. ಏನಕ್ಕಪ್ಪ ನೋಡು, ಇಲ್ಲಿ ಆಯ್ತಲ್ಲ, ಇದು ರೆಡಿ ಮಾಡಬೇಕು. ಇಲ್ಲೊಂದು 3 ಎಕರೆ ಯಾರು ಬೇರೆಯವ್ರದ್ದು ಮಾಡ್ತೀವಿ. ಜೋಳ ಹಾಕಿದ್ವಿ, ಜೋಳ ಎಲ್ಲ ಕುಯ್ಕೊಂಡು. ಇದೇನು ಹಾಕಿಲ್ವ ಇವಾಗ? ಜೋಳ ಎಲ್ಲ ಕಿತ್ಕೊಂಡಿದ್ದೀವಿ. ಇದೆಲ್ಲ ಹೊಡೆದು ರೆಡಿ ಮಾಡಿ ಇಲ್ಲಿ ಇದು ಹಾಕ್ಬೇಕು. ಎಷ್ಟು 1 ತಿಂಗಳಾಯ್ತಾ? ಸರಿ ಬಾ ಗುರು, 3 ಗಂಟೆ ಆಯಿತು ಟೈಮು, ಊಟ ಮಾಡಕ್ಕೆ ಹೋಗೋಣ. ಸರಿ, ನಾನು ಹೊರಡ್ಬೇಕು, ಲಾಗಿನ್ ಆಗ್ಬೇಕು ಮಚ್ಚ. ನಿಂದೇನು ಆರಾಮಾಗಿ ಬಂದಿದ್ಯಾ? ನಾನು ನನ್ನ ಕತೆ ಹೇಳು. ಭಾನುವಾರ ಆಗಿರೋದಕ್ಕೆ ಬಂದಿರೋದು, ಇಲ್ಲ ಅಂದ್ರೆ ಯಾರು ಬರ್ತಾರೆ? ಏನು ಭಾನುವಾರ ಆಗಿರೋದಕ್ಕೆ ಬಂದಿರೋದು? ಭಾನುವಾರನೇ ಇವತ್ತು. ಇನ್ನೇನು ಮತ್ತೆ ಮಚ್ಚ? ಇವತ್ತು ಗೌರಿ ಹಬ್ಬ, ಶುಕ್ರವಾರ. ನಾಳೆ ಗಣೇಶ ಹಬ್ಬ, ಶನಿವಾರ. ನಾಳೆ ಸಿಗು. ಸಿಗ್ತೀಯಲ್ವಾ? ಏನು ಪಾರ್ಟಿ ಕೊಡಿಸ್ತೀಯಾ? ಬಾ ಮಚ್ಚ, ನಾಳೆ ಒಂದಷ್ಟು ವೀಡಿಯೋ ಮಾಡವ. ಇನ್ನೇನಿಲ್ಲ, ವೀಕೆಂಡ್ ಸಾರ್ ನಮ್ದು ಇದೇ ಕತೆ. ಹಿಂಗೆ ಇದ್ರಲ್ಲೇ ಇರ್ಬೇಕು ಮಚ್ಚ. ಇನ್ನೇನು ಇದೆ ನಾವು ಒಂಥರ, ಏನು ಹೇಳು, ಎಲ್ಲರೂ ವೀಕೆಂಡ್ ಆದರೆ ಪಾರ್ಟಿ ಮಾಡ್ತಾರೆ. ನಮ್ಮ ವೀಕೆಂಡ್ ಆದರೆ ಇದೇ ಪಾರ್ಟಿ. ಸರಿ ಬಾಯ್, ಹೋಗೋಣ. ಅಲ್ಲಿ ಕಾಲು ತೊಳ್ಕೊಂಡು ಹಂಗೆ ಊಟಕ್ಕೆ ಹೋಗೋಣ. ಬಾ. ಸರಿ, ಬಾಯ್ ಬಾಯ್. ಹೋಗೋಣ ಬಾ. ಹಾಂ ಬಾಯ್. ಓಕೆ ಬಾಯ್. ಬಾಯ್ ಬಾಯ್. ಓಕೆ ಬಾಯ್.